ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ತೋರಿಸೋವಂಥ ಮೆಥಡನ್ನು ನೀವು ನೋಡಿದ್ರೆ ದಿನ ದೇವರ ಸಾಮಾನುಗಳನ್ನು ಈಸಿಯಾಗಿ ತೊಳೆದ್ಬಿಟ್ಟು ನಾವು ಪೂಜೆನ ಮಾಡ್ಕೋಬೋದು. ತುಂಬ ಈಸಿ ಮೆಥಡು, ಬೇಗ ನಾವು ಕ್ಲೀನ್ ಮಾಡ್ಕೊಳ್ಳೋ ಅಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೂ ಕೆಲವೊಂದು ಪೂಜಾ ರೂಮ್ಗೆ ಸಂಬಂಧಪಟ್ಟಂಥ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಖಂಡಿತ ಎಲ್ರಿಗೂ ಯೂಸ್ ಆಗುವಂಥ ಟಿಪ್ಸೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಯಾವ ಟಿಪ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಸಹ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಪೂಜಾ ಸಾಮಗ್ರಿಗಳನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಳೋವಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ. ಈ ಮೆಥಡಲ್ಲಿ ಕ್ಲೀನ್ ಮಾಡಿದ್ರಿ ಅಂದರೆ ಕೆಲವೇ ನಿಮಿಷಗಳಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ತುಂಬ ಈಸಿ ಮೆಥಡು. ಹುಣಸೆಹಣ್ಣು ಬೇಕು, ನಿಂಬೆ ಹಣ್ಣಿನ ರಸ ಬೇಕು, ಅಥವಾ ಬೇರೆ ಏನು ಬೇಕು ಅಂತ ಏನಿಲ್ಲ. ಇಲ್ಲಿ ನಾನು ಯೂಸ್ ಮಾಡಿರೋದು ಕೇವಲ 2 ವಸ್ತುಗಳನ್ನು ಅಷ್ಟೇ. ನೋಡಿ, ಸುಮ್ಮನೆ ಹೀಗೆ ಕೈಯಲ್ಲಿ ರಬ್ ಮಾಡಿದ್ರೂ ಬಣ್ಣ ಚೇಂಜ್ ಆಗುತ್ತೆ. ಹಾಗೆ ತುಂಬ ಅದು ಬೇಗ ಕಪ್ಪಗೂ ಸಹ ಆಗೋದಿಲ್ಲ. ಕೆಲವೊಂದು ಸರ್ತಿ ಉಪ್ಪನ್ನೆಲ್ಲ ಹಾಕ್ಕೊಂಡು ಕ್ಲೀನ್ ಮಾಡ್ತಾರೆ. ಆವಾಗ ಏನಾಗುತ್ತಂದರೆ ಕ್ಲೀನ್ ಮಾಡುವಾಗ ಫಾಸ್ಟಾಗಿ ಕ್ಲೀನ್ ಆಗುತ್ತೆ, ಕಲರ್ ಚೇಂಜ್ ಆಗುತ್ತೆ. ಬಟ್ ಅದು ಅಷ್ಟೇ ಬೇಗ ಕಪ್ಪಗಾಗುತ್ತೆ, ಕಪ್ಪು ಕಲೆಗಳಾಗ್ಬಿಡುತ್ತೆ. ಹಾಗಾಗಿ ಈ ಒಂದು ಮೆಥಡನ್ನು ನೀವು ನೋಡ್ಬೋದು. ನಾನು ಏನೇನು ಹಾಕಿದ್ದೀನಿ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಈ ಕ್ಲೀನ್ ಮಾಡಿದಾಗ ಹೇಗಾಗತ್ತೆ ಅನ್ನೋದನ್ನು ನೋಡಿ. ಅದಾದಮೇಲೆ ಏನೇನು ಹಾಕಿದೆ ಅಂತ, ಯಾವ 2 ವಸ್ತುಗಳು ಅಂತ ತೋರಿಸ್ತೀನಿ. ಇದು ನಾನು ಇಲ್ಲಿ ಒಂದು ತಾಮ್ರ, ಹಿತ್ತಾಳೆ ಅಷ್ಟೇ ಅಲ್ಲ, ಈ ಬೆಳ್ಳಿ ಪಾತ್ರೆಗಳನ್ನು ಕ್ಲೀನ್ ಮಾಡೋದಕ್ಕೂ ಸಹ ಇದೇ ಒಂದು ಪೇಸ್ಟನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನೋಡಿ, ಇದನ್ನು ಈ ರೀತಿ ಅಪ್ಲೈ ಮಾಡಿಬಿಡಿ. ಕಂಪ್ಲೀಟಾಗಿ ಎಲ್ಲ ಅಪ್ಲೈ ಮಾಡೋ ಅಷ್ಟರಲ್ಲಿ ಸ್ವಲ್ಪ ನೆಂದಿರತ್ತೆ. ತುಂಬ ನೋಡಿ, ಈ ರೀತಿ ಕರೆಯ ಕಟ್ಟಿರತ್ತಲ್ಲ, ನೋಡಿ ಈ ರೀತಿ ಕಲೆಗಳ ರೀತಿ ಆಗಿರುತ್ತೆ. ಅದರ ಬಣ್ಣನೇ ಚೇಂಜ್ ಆಗಿಬಿಟ್ಟಿರತ್ತೆ, ಜಿಡ್ಡಾಗ್ಬಿಟ್ಟು. ಅಂಥದನ್ನೆಲ್ಲ ನಾವು ಈ ಒಂದು ಪೇಸ್ಟಲ್ಲಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಹಚ್ಚಿದ ತಕ್ಷಣ ನೋಡಿ ಹೇಗೆ ಕಲರ್ ಚೇಂಜ್ ಆಯಿತು. ಈ ರೀತಿ ನಾನು ಇಲ್ಲಿ ಕೈಯಲ್ಲಿ ರಬ್ ಮಾಡ್ತಾ ಇದ್ದೀನಲ್ಲ, ನೀವು ಸ್ಕ್ರಬ್ಬರ್ ತೊಗೊಳ್ಳಿ. ಇಲ್ಲ ಅಂತಂದರೆ ಈ ತೆಂಗಿನ ಒಂದು ಜುಟ್ಟಿರುತ್ತಲ್ಲ, ನಾರು, ಅದರಲ್ಲಿ ಬೇಕಾದರೂ ರಬ್ ಮಾಡ್ಬೋದು. ಅಥವಾ ಟೂತ್ ಬ್ರಷ್ ಇರುತ್ತಲ್ಲ, ಅದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಈ ರೀತಿ ಫಸ್ಟು ಒಂದು ಸ್ವಲ್ಪ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಹಾಗೆ ಬಿಟ್ಬಿಡಿ. ತುಂಬ ಈ ರೀತಿ ಕರೆ ಆಗಿದೆ, ಕಲೆಗಳ ರೀತಿ ಆಗಿದೆ ಅಂದರೆ ಒಂದ್ಸರಿ ಎಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು ಒಂದು 5 ನಿಮಿಷ ಅದನ್ನು ಹಾಗೆ ಬಿಡಿ. ಅದಾದಮೇಲೆ ತೊಳೆದು ನೋಡಿ, ತುಂಬ ಚೆನ್ನಾಗಿ ಕ್ಲೀನಾಗಿರುತ್ತೆ. ಇವಾಗ ನಾನು ಎಲ್ಲ ದೇವರ ಸಾಮಗ್ರಿಗಳನ್ನು ಇದೇ ಪೇಸ್ಟಲ್ಲೇ ಫಸ್ಟು ಈ ರೀತಿ ಎಲ್ಲದನ್ನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ತೊಳೆದ ಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ. ಕೆಲವೇ ನಿಮಿಷಗಳಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ ನೀವು ಸಹ. ನೋಡಿ, ಈ ಒಂದು ಏನು ಉದ್ದರಣೆ ಮತ್ತು ಇದಿದೆ, ತುಂಬಾ ಕಪ್ಪಗಾಗಿದೆ, ತುಂಬ ಕರೆ ಕಟ್ಟಿಬಿಟ್ಟಿದೆ. ಹಾಗಾಗಿ ನಾನು ಇದನ್ನು ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡ್ತೀನಿ. ತುಂಬ ಉಜ್ಜೋದಕ್ಕೂ ಸಹ ಹೋಗೋದಿಲ್ಲ. ಸ್ವಲ್ಪ ಅಪ್ಲೈ ಮಾಡಿ ಬಿಟ್ಬಿಟ್ರೆ ಸಾಕು. ಆಮೇಲೆ ನೀರಲ್ಲಿ ತೊಳೆದ್ರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ನಾನು ಎಲ್ಲದನ್ನು ಅಪ್ಲೈ ಮಾಡಿ ಆಗಿದೆ. ಈಗ ನಿಮಗೆ ನೀರಲ್ಲಿ ತೊಳೆದ್ಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ. ನೀವೇ ನೋಡಿ. ಇಷ್ಟ ಆದರೆ ನೀವು ಸಹ ಈ ಒಂದು ಮೆಥಡಲ್ಲಿ ಟ್ರೈ ಮಾಡಿ. ಈ ರೀತಿ ಒಂದು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ದಿನನಿತ್ಯ ನಾವು ಕ್ಲೀನ್ ಮಾಡ್ಕೋಬೋದು ದೇವ್ರ ಸಾಮಗ್ರಿಗಳನ್ನು. ನೋಡಿ, ನಾನಿವಾಗ ತೊಳೆದು ತೋರಿಸ್ತೀನಿ. ನೋಡಿ, ನೋಡ್ತಾ ಇದ್ದೀರಲ್ಲ, ನಾನು ಈ ಬೇರೆ ಏನನ್ನೂ ಹಾಕಿಲ್ಲ. ಇದೇ ಒಂದು ಪೇಸ್ಟಲ್ಲೇ ನಾನು ಕ್ಲೀನ್ ಮಾಡಿರೋವಂಥ ದೇವರ ಪಾತ್ರೆಗಳು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲದನ್ನು ನಾನು ಇದೇ ರೀತಿ ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ. ತೊಳೆದ ಮೇಲೆ ನಿಮಗೆ ಗೊತ್ತಾಗ್ತಾ ಇದೆ. ಎಷ್ಟೇ ಕರೆ ಆಗಿದ್ರೂ ಸಹ ನೀವು ಈ ಒಂದು ಪೇಸ್ಟನ್ನು ಅಪ್ಲೈ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೋಡಿ, ಹಾಗಾದರೆ ಈ ಪೇಸ್ಟನ್ನು ತಯಾರು ಮಾಡಲಿಕ್ಕೆ ನಾನು ಹಾಕಿರುವಂಥ ವಸ್ತುಗಳು ಯಾವುದು ಅಂತ ಇವಾಗ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಇದಕ್ಕೆ ನಾನು ಒಂದು ವಸ್ತುನ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮುಖ್ಯವಾದಂಥ ವಸ್ತು. ಇದನ್ನು ಯೂಸ್ ಮಾಡಿದ್ರೆ ನೀವು ಯಾವುದೇ ಬೇರೆ ವಸ್ತುಗಳನ್ನು, ನಿಂಬೆಹಣ್ಣು, ಹುಣಸೆ ಹಣ್ಣು ಯಾವುದು ಬೇಕಿಲ್ಲ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಇದೇನೆಂದರೆ ಲೆಮನ್ ಸಾಲ್ಟ್ ಅಂತ. ಸೇಮ್ ನಿಮಗೆ ಶುಗರ್ ಅಥವಾ ಸಕ್ಕರೆ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ದಪ್ಪ ಕಾಳಾಗಿ ನಿಮಗೆ ಬರುತ್ತೆ. ಸಕ್ಕರೆ ಕಾಳೇನಿರುತ್ತೆ ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ ಅಷ್ಟೇ. ಇದಕ್ಕೆ ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕರಗತ್ತೆ ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು. ಈಗ ನನಗೆ
ಒಂದು ದೇವರ ಪಾತ್ರೆಗಳನ್ನ ಕ್ಲೀನ್ ಮಾಡಲಿಕ್ಕೆ ಎಷ್ಟು ಬೇಕಾಗತ್ತೆ ಅಷ್ಟು ನಾನಿಲ್ಲಿ ಸಬೀನಾನ ಹಾಕ್ಕೋತಾ ಇದ್ದೀನಿ. ಸಬೀನಾನು ಅಷ್ಟೇ ನಿಮಗೆ ಈಸಿಯಾಗಿ ಸಿಗತ್ತೆ. 10 ರೂಪಾಯಿ ಏನೋ ಒಂದು ಪ್ಯಾಕೆಟ್ ಅಷ್ಟೇ. ನೋಡಿ, ಇದನ್ನು ಹಾಕಿದ ತಕ್ಷಣವೇ ನಿಮಗೆ ಒಂದು ಸ್ವಲ್ಪ ಅದರಲ್ಲಿ ನೊರೆ ಬಂದಂಗಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಅದೆರಡನ್ನೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಪೇಸ್ಟು ಮಾಡ್ಕೋಬೇಡಿ, ತುಂಬ ತೆಳುವಾಗೂ ಮಾಡ್ಕೋಬೇಡಿ. ಮೀಡಿಯಮ್ ಆಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಒಂದು ಪೇಸ್ಟ್ ಅಷ್ಟೇ. ಇದೇ 2 ವಸ್ತುಗಳನ್ನು ನಾನು ಹಾಕಿ ಕ್ಲೀನ್ ಮಾಡಿದ್ದು ಇಷ್ಟೊತ್ತು. ಇವಾಗ ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ತೋರಿಸ್ತೀನಿ. ನೋಡಿ, ಕಂಪ್ಲೀಟಾಗಿ ನಾನು ಎಲ್ಲವನ್ನು ತೊಳೆದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಬೇಗ ಕ್ಲೀನ್ ಮಾಡ್ಕೋಬೋದು, ತುಂಬ ಶ್ರಮ ಆಗೋದಿಲ್ಲ. ನೋಡಿದ್ರಲ್ಲ, ಈ ಮೆಥಡಲ್ಲಿ ಕ್ಲೀನ್ ಮಾಡೋದ್ರಿಂದ ದಿನ ನೀವು ಕ್ಲೀನ್ ಮಾಡಿಬಿಟ್ಟು ಸಹ ದೇವ್ರ ಪೂಜೆ ಮಾಡ್ಬೋದು. ಅಷ್ಟು ಫಾಸ್ಟಾಗಿ ನಾವು ಈಸಿಯಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ನಂತರ ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಒಣಗಿರೋ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಾವು ಕುಂಕುಮ ಅರಿಶಿನ ಹಚ್ಕೋಬೋದು ದೇವ್ರಿಗೆ. ಕೆಲವೊಂದು ದೇವ್ರ ಫೋಟೋಗಳಲ್ಲಿ ಹೂವಿಟ್ಟಾಗ ನಮಗೆ ಸರಿಯಾಗಿ ನಿಂತ್ಕೋತಾ ಇರಲ್ಲ, ಕೆಳಗೆ ಬಿದ್ದೋಗ್ತಾ ಇರತ್ತೆ. ಯಾಕಂದರೆ ಮೇಲ್ಗಡೆ ಅದನ್ನು ಇಡೋದಕ್ಕೆ ಯಾವುದೇ ರೀತಿಯ ಮೊಳೆಗಳು ಏನೂ ಇರೋದಿಲ್ಲ. ಹಾಗಾಗಿ ಇದಕ್ಕೆ ನಾವು ಏನು ಮಾಡ್ಬೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ. ಅದು ವೇಸ್ಟ್ ಅಂತ ಬಿಸಾಕಕ್ಕಿಟ್ಟಿರೋಂಥ ಒಂದು ವಸ್ತುನ ಇದಕ್ಕೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಒಂದು ವಾಟರ್ ಬಾಟಲ್ಗಳಲ್ಲೂ ಈ ರೀತಿಯ ರಿಂಗ್ ರೀತಿ ಇರುತ್ತೆ. ಅದನ್ನು ನಾವು ತಕ್ಕೋಬೋದು ಈಸಿಯಾಗಿ. ಈ ರೀತಿ ಆ ರಿಂಗನ್ನು ತಗೊಳ್ಳಿ. ಈ ರಿಂಗನ್ನೇ ನಾವು ಅಲ್ಲಿ ಹೂವನ್ನು ಇಡೋದಕ್ಕೆ ಬಳಸ್ಕೋಬೋದು. ಇಲ್ಲಿ ನೋಡಿ, ಈ ರೀತಿ ಇರುತ್ತಲ್ವ, ಇದನ್ನು ನಾವು ಆ ಒಂದು ಹಿಂಭಾಗದಲ್ಲಿ ಒಂದು ಸಿಂಗಲ್ ಹೂ ಇಡ್ತೀರಾ ಅಂದರೆ ಮಧ್ಯದಲ್ಲಿ ಇಟ್ಟು ಈ ರೀತಿ ಒಂದು ಸೆಲೋ ಟೇಪಲ್ಲಿ ಅಂಟಿಸ್ಕೊಳ್ಳಿ. ಇಲ್ಲ ಗಮ್ ಇದ್ದರೆ ಗಮ್ಮಲ್ಲೇ ಅಂಟಿಸ್ಕೊಳ್ಳಿ. ಫುಲ್ಲು ದೊಡ್ಡದಾಗಬೇಕು ಅಂತಂದರೆ 2 ಆ ಕಡೆ ಒಂದು ಈ ಕಡೆ ಒಂದು ಕಾರ್ನರ್ಗಳಲ್ಲಿ ಅಂಟಿಸ್ಕೊಂಡ್ರೆ ದೊಡ್ಡ ಒಂದು ಹಾರದ ರೀತಿಯೇ ಸಹ ನಾವು ಹಾಕಬಹುದು. ನೋಡಿ, ಇವಾಗ ನಾನು ಸೆಲ್ಲೋ ಟೇಪಲ್ಲಿ ಇದನ್ನು ಅಂಟಿಸಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ, ಟೈಟಾಗೇ ಇರುತ್ತೆ. ನಮಗೆ ಸ್ವಲ್ಪ ದೊಡ್ಡದಾಗಿ ಹೂವು ಹಾಕ್ಬೋದು, ಇಲ್ಲ ಸಿಂಗಲ್ ಹೂವು ಸಹ ಇಲ್ಲಿ ಇಡ್ಬೋದು. ಇಲ್ಲಿ ನೋಡಿ, ನಾನು ಒಂದು ಹೂವನ್ನು ಇಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ತುಂಬ ನೀಟಾಗಿ ಚೆನ್ನಾಗೂ ಕಾಣಿಸುತ್ತೆ, ಹೂ ಬಿದ್ದೋಗಲ್ಲ. ನೆಕ್ಸ್ಟು ಈ ಒಂದು ಐಡಿಯಾ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಎಲ್ಲ ದೇವ್ರ ಫೋಟೋಗಳನ್ನು ನಾವು ದೇವ್ರ ಮನೆ ಕ್ಲೀನ್ ಮಾಡಿದಾಗ ಒರೆಸ್ಕೋತಾ ಇರ್ತೀವಿ. ದೇವರ ಒಂದು ಫೋಟೋಗಳಲ್ಲಿ ಏನು ಒಂದು ಗ್ಲಾಸ್ ಇರುತ್ತೆ ಅದನ್ನು ನಾವು ಬಟ್ಟೆನಲ್ಲಿ ಒರೆಸ್ತಾ ಇದ್ದರೆ ಅದ್ರ ಮೇಲೆ ನೀರು ಥರ ಕಲೆಗಳ ರೀತಿ ಎಲ್ಲ ಇರುತ್ತೆ. ಹಾಗೆ ಏನಾದರೂ ಮಾರ್ಕ್ಗಳು ಸಹ ಬಿದ್ದಿದ್ದರೆ ಈ ಒಂದು ಐಡಿಯಾನ ನೀವು ಟ್ರೈ ಮಾಡ್ಬೋದು. ಫಸ್ಟು ಬಟ್ಟೆನಲ್ಲಿ ಒರೆಸ್ಬಿಡಿ, ನೀರು ಚೆನ್ನಾಗಿ ಹಿಂಡಿಬಿಟ್ಟು ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ವಿಭೂತಿ ಏನಿರುತ್ತೆ ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತೊಗೋಬೋದು. ಇಲ್ಲಾಂತಂದರೆ ನೋಡಿ, ಈ ರೀತಿ ಫೋಟೋಗಳ ಮೇಲೆ ಈ ರೀತಿ ಪುಡಿನ ಈ ರೀತಿ ಉದುರಿಸ್ಬಿಟ್ಟು ಈ ರೀತಿ ರಬ್ ಮಾಡಿದ್ರೂ ಈಸಿಯಾಗಿ ಅದ್ರ ಮೇಲಿರುವಂಥ ಕಲೆಗಳೆಲ್ಲ ಹೋಗುತ್ತೆ. ಹಾಗೆ ಶೈನಿಂಗ್ ಬರುತ್ತೆ. ಆ ಒಂದು ಗ್ಲಾಸ್ ಏನಿರುತ್ತೆ, ಏನೇ ಡಲ್ ಆಗಿದ್ರೂ ಅಂದರೆ ನಾವು ದೀಪಗಳು ಹಚ್ತೀವಿ ಮತ್ತು ಇದೆಲ್ಲ ಸಾಂಬ್ರಾಣಿ ಎಲ್ಲ ಹಾಕಿದಾಗ ಹೊಗೆಗೆ ಆ ಗ್ಲಾಸ್ ಎಲ್ಲ ಡಲ್ ಆಗಿರುತ್ತಲ್ವ, ಅದೆಲ್ಲ ಹೋಗಿ ನೀಟಾಗಿ ಶೈನಿಂಗಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಫಸ್ಟ್ ವಿಭೂತಿನಲ್ಲಿ ಒರೆಸಿ ಆದಮೇಲೆ ಮತ್ತೊಂದು ಸರ್ತಿ ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಬಿಟ್ರೆ ನೋಡಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಈ ಐಡಿಯಾನ ನೀವು ಎಲ್ಲ ಫೋಟೋಗಳಿಗೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿ ಆಗುತ್ತೆ ಫೋಟೋಗಳು. ದೇವರ ಒಂದು ಸಾಮಾನುಗಳನ್ನ ತೊಳೆದಾದ್ಮೇಲೆ ನಾವು ನೀಟಾಗಿ ಒರೆಸ್ಬಿಟ್ಟು ಫೋಟೋಗಳಿಗಿರ್ಬೋದು, ವಿಗ್ರಹಗಳಿಗಿರ್ಬೋದು ಅರಿಶಿನ ಕುಂಕುಮನ ಇಡ್ತೀವಿ. ಸೊ ಇದನ್ನು ಇಡೋದಕ್ಕೆ ಒಂದು ಈಸಿ ಮೆಥಡು, ಇಯರ್ ಬಡ್ ಏನಿರುತ್ತೆ, ಇಯರ್ ಬಡ್ ತೊಗೊಳ್ಳಿ. ಇಯರ್ ಬಡ್ಡಲ್ಲಿ ನೋಡಿ, ಏನು ನಾನು ಇವಾಗ ಅರಿಶಿನ ಮತ್ತು ಗಂಧನ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಸ್ವಲ್ಪ ರೋಸ್ ವಾಟರ್ ಸಹ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಸ್ಮೆಲ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ನಾವು ಯಾವಾಗಲೂ ಗೆಜ್ಜೆ ವಸ್ತ್ರನ ಹಾಕೋದಕ್ಕೆ ಆಗೋದಿಲ್ಲ ಅಂತಂದರೆ ಈ ರೀತಿ ನಾವು ಫೋಟೋಗಳಿಗೂ ಸಹ ಅರಿಶಿನ ಕುಂಕುಮದಲ್ಲೇ ಈ ರೀತಿ ಮಾಡ್ಬೋದು. ನೋಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಒಂದು ಗೆಜ್ಜೆ ಬತ್ತಿ ಹಾಕಿದ್ದೀವೇನೋ ಅಂತಲೇ ಅನಿಸೋ ರೀತಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ರೀತಿ. ಮತ್ತು ಈ ಒಂದು ಇದೇನಿರುತ್ತೆ ಇಯರ್ ಬಡ್ ಸಹಾಯದಿಂದ ನಾವು ಇಡೋದ್ರಿಂದ ನಾವು ಕೆಳಗಡೆ ಇಟ್ಕೊಂಡಿಟ್ರೆ ಸ್ವಲ್ಪ ಕಾರ್ನರಲ್ಲಿ ಹೋಗಿದೆ ಅನಿಸುತ್ತೆ. ಹಾಗಾಗಿ ನೀವು ಫೋಟೋಗಳನ್ನ ನೇತಾಕ್ಬಿಟ್ಟು ಸಹ ನೀವು ಈ ರೀತಿ ಮಾಡ್ಬೋದು. ಫೋಟೋಗಳನ್ನ ನಾವು ಕೆಳಗಡೆ ಇಟ್ಕೊಂಡು ಮಾಡಿದ್ರೆ
ಒಂಥರ ಕ್ರಾಸ್ ಆಗಿಟ್ಟಿದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲಿಡಬೇಕೋ ಫೋಟೋಗಳನ್ನ ಅಲ್ಲಿ ಇಟ್ಬಿಡಿ ಫಸ್ಟು. ಅದಾದಮೇಲೆ ನೀವು ಇಯರ್ಬಡ್ ಸಹಾಯದಿಂದ ಈ ರೀತಿ ಗೆಜ್ಜೆ ಬತ್ತಿ ಹಾಕಿರೋ ಥರನೇ ಅರಿಶಿಣದಲ್ಲಿ ಹಾಕಿಬಿಟ್ಟು ಆಮೇಲೆ ಕುಂಕುಮದ ಒಂದು ಬೊಟ್ಟುಗಳನ್ನು ಇಟ್ಟರೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ.